ಈಗ ಈಗ ಈರುಳ್ಳಿಯಲ್ಲಿ ಕಳೆಗಳ ನಿಯಂತ್ರಣ ಹೆಂಗ್ ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಳ್ಳೋಣ. ಇದು ಬಹಳ ಪ್ರಮುಖವಾದಂತ ಒಂದು ಕೃಷಿ ಚಟುವಟಿಕೆ. ಕಾರಣ ಏನಪ್ಪಾ ಅಂತಂದ್ರೆ ಈರುಳ್ಳಿ ಬೇರು ನಿಮ್ಗೆ ಗೊತ್ತೈತಿ, ಬಹಳ ಸಣ್ಣ ಸಣ್ಣದು, ಬಹಳ ಚಿಕ್ಕ ಗಾತ್ರದಲ್ಲಿ ಬೆಳಿತಕ್ಕಂಥದ್ದು, ಒಂದು 2 ಸೆಂಟಿಮೀಟರ್ 2 ಇಂಚ್ ಆದ್ರೆ ಮ್ಯಾಕ್ಸಿಮಮ್. ಸೊ ಹಾಗಾಗಿ ನೀರು ನಿರ್ವಹಣೆ ಮತ್ತು ಕಳೆ ನಿರ್ವಹಣೆ ಬಹಳ ಪ್ರಮುಖವಾದಂಥದ್ದು. ನೀವು ಬಹಳ ಜಾಸ್ತಿ ನೀರು ಬಿಡುವಾಗಿಲ್ಲ, ಅದೇ ರೀತಿ ಒಣಗ್ಸಕ್ಕೂ ಬಿಡುವಂಗಿಲ್ಲ. ಯಾಕಂದ್ರೆ ತೇಲ್ ಪದ್ರ ಒಣಗಿತು ಅಂತಂದ್ರೆ ಅದು ಅದ್ರ ಮೇಲೆ ಪರಿಣಾಮ ಆಗೇ ಇದೆ. ಸೊ ನಿಮ್ಮ ಮಣ್ಣಿನ ಗುಣಧರ್ಮ ನೋಡಿಕೊಂಡು ನೀರಾವರಿ ನಾವು ಮಾಡ್ಬೇಕಾಗತ್ತೆ. ಅದೇ ರೀತಿ ಈರುಳ್ಳಿಯಲ್ಲಿ ಕಸ ನಿರ್ವಹಣೆ ಹೆಂಗ್ ಮಾಡ್ಬೇಕು ಅನ್ನೋದು ಬಹಳ ಪ್ರಮುಖ. ಯಾಕಂದ್ರೆ ಸಸಿಗಳ ಅಂತರ ಬಹಳ ಕ್ಲೋಸ್ ಆಗಿರ್ತಾವ. ಈಗ ನಾಟಿ ಮಾಡಿ ಪದ್ಧತಿ ಮಾಡಿದ್ರೆ ಸ್ವಲ್ಪ ಏನಾರ ನಾವು ಕೂರಿಗೆ ಬಿತ್ತನೆ ಮಾಡಿದ್ರೆ ಏನೋ ಒಂದಿಷ್ಟು ನೀವು ಕಸ ತೆಗಿಯಕ್ಕೆ ಅವಕಾಶ ಇರ್ತೈತಿ. ಕೂರಿಗೆ ಬಿತ್ತನೆ ಮಾಡಿದ್ರೆ ಅವಕಾಶ ಐತಿ. ಅದೇ ನೀವು ಕೈಯಿಂದ ಕಾಳು ಚೆಲ್ಲಿದಾಗ ಯಾವುದೇ ಒಂದು ಸ್ಪೇಸಿಂಗ್ ಅಥವಾ ಸಾಲಿನ ನಂತರ ಏನೂ ಇರುವುದಿಲ್ಲ ಅಲ್ಲಿ. ಸೊ ಎಷ್ಟೊತ್ತಿದ್ರು ಕೂಲಿ ಆಳುಗಳಿಂದಾನೇ ನಾವು ಕಸ ತೆಗಿಬೇಕು. ಸೊ ಇಲ್ಲಿ ಬಹಳ ಸಮಸ್ಯೆ. ಅವು ಮೊದಲ ಟೆಂಡರ್ ಇರ್ತಾವ ಮತ್ತು ಮುರಿದು ಹೋಗುವಂತ ಚಾನ್ಸಸ್ ಜಾಸ್ತಿ, ತುಳಿದಾಟ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ನಾವು ಒಂದು ಅತಿ ಮುಖ್ಯವಾದ ಗಮನ ಕೊಡ್ಬೇಕಂತಂದ್ರೆ 2 ತರ ಕಳೆನಾಶಕ ಬರ್ತಾವ. ಒಂದು ಪೋಸ್ಟ್ ಎಮರ್ಜೆಂಟ್ ಮತ್ತು ಇನ್ನೊಂದು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತ ಹೇಳಿ ಕಳೆನಾಶಕಗಳನ್ನ. ಅಂದ್ರೆ ಕಳೆಗಳು ಹುಟ್ಟಕ್ಕಿಂತ ಮುಂಚೆ ಸಿಂಪರಣೆ ಮಾಡುವಂತ ಕಳೆನಾಶಕಗಳು, ಕಳೆಗಳು ಬೆಳೆದ ನಂತರ ಸಿಂಪರಣೆ ಮಾಡತಕ್ಕಂಥ ಕಳೆನಾಶಕಗಳು. ಯಾವಾಗಲೂ ಕಳೆಗಳು ಹುಟ್ಟಕ್ಕಿಂತ ಮೊದಲೇ ನಾವು ಏನ್ ಸಿಂಪರಣೆ ಮಾಡ್ತೀವಲ್ಲ ಅವು ಜಾಸ್ತಿ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾವ. ಅಂದ್ರೆ ಹತೋಟಿ ಚೆನ್ನಾಗಿರುತ್ತೆ. ಯಾಕಂದ್ರೆ ಈರುಳ್ಳಿ ಪ್ರಾರಂಭಿಕ ಹಂತದಲ್ಲಿ ಬಹಳ ಸ್ಲೋ ಆಗಿ ಬೆಳವಣಿಗೆ ಆಗ್ತದೆ, ಬಹಳ ಸ್ಲೋ ಆಗುತ್ತೆ. ಯಾಕಂದ್ರೆ ನೀವು ಒಂದು ತಿಂಗಳ 2 ತಿಂಗಳು ಆದ್ರೂ ಇನ್ನೂ ಕೂದಲು ಇದ್ದಂಗೆ ಇರ್ತಾವ, ಬಹಳ ಸಣ್ಣದಾಗಿರ್ತಾವ, ಸ್ಲೋ ಗ್ರೋತ್ ಇರೋದ್ರಿಂದ ಏನಾದ್ರೂ ನೀವು ಕಸ ನಿರ್ವಹಣೆ ಮಾಡದೇ ಇದ್ರೆ ಕಸದ್ದು ಬೆಳವಣಿಗೆ ಫಾಸ್ಟ್ ಆಗುತ್ತೆ. ಕಾಂಪಿಟೇಷನ್ ಅದನ್ನ ಮೀರ್ಸಕ್ ಆಗಲ್ಲ. ಸೊ ಹಂಗಾಗಿ ಏನಾಗ್ತಾವು, ಈರುಳ್ಳಿ ಸಸಿಗಳು ವೀಕ್ ಆಗಿ ನಿಮ್ಗೆ ಗಡ್ಡೆಗಳು ಸರಿಯಾಗಿ ಬರೋದಿಲ್ಲ. ಸೊ ಅದರಿಂದ ನೀವು ನಾವು ಪೂರ್ವ ಇದೇನು ಕಳೆನಾಶಕಗಳು ಅಂತ ಏನಿದೆ, ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತ ಹೇಳ್ತೀನಲ್ಲ, ಅವುಗಳು ಸಿಂಪರಣೆ ಮಾಡೋದ್ರಿಂದ ನೀವು ಸುಮಾರು 30 ರಿಂದ 35 ದಿವಸ ಕಳೆಗಳು ಯಾವುದೇ ಬರ್ಲಾರ್ದಂಗೆ ನೋಡ್ಕೋಬೇಕು. ಕೆಲವೊಂದು ಕಳೆಗಳು ಬರ್ತವೆ ಅಂತವಂದ್ರೆ ಜೇಕು ಗರಿಕೆ, ಅಂದ್ರೆ ಗಡ್ಡೆಯಿಂದ ಬರ್ತಕ್ಕಂಥ, ಬೀಜದಿಂದ ಬರ್ತಕ್ಕಂಥ ಕಳೆಗಳಲ್ಲ. ಅವನ್ನ ನಾವು ನಿವಾರಣೆ ಮಾಡ್ಬೇಕಾದ್ರೆ ಅದಕ್ಕೆ ಪದ್ಧತಿಗಳು ಬೇರೆ ಅದಾವ. ಯಾಕಂದ್ರೆ ಬೆಳೆ ಇದ್ದಾಗ ಒಂದು ರಾಸಾಯನಿಕಗಳನ್ನ ನಾವು ಬಳಸಕ ಸಾಧ್ಯ ಇಲ್ಲ, ಯಾಕಂದ್ರೆ ಅವನು ಸಾಯಿಸ್ತಾವ. ಸೊ ಈಗ ಉದಾಹರಣೆಗೆ ಪೆಂಡಾಮಿಥಿಲಿನ್ ಅಂತ ಒಂದು ರಾಸಾಯನಿಕ ಬರುತ್ತೆ ಕಳೆನಾಶಕ, ಅದು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಕಳೆಗಳು ಬರುವ ಮೊದಲಕ್ಕಿಂತ ಪೂರ್ವದಲ್ಲಿ ನಾವು ಸಿಂಪರಣೆ ಮಾಡುವಂಥದ್ದು. 1 ಲೀಟರ್ ನೀರಿಗೆ 3 ರಿಂದ 3.5 ml ಔಷಧಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀವು ನಾಟಿ ಮಾಡಿದ ಮರುದಿವಸ ಅಥವಾ 2ನೇ ದಿವಸ, ಇಲ್ಲ ಬೀಜ ಬಿತ್ತನೆ ಮಾಡಿದ ಮರುದಿವಸ ಅಥವಾ 2ನೇ ದಿವಸ. ಅಂದ್ರೆ ಯಾಕೆ 2ನೇ ದಿವಸ ಮೊದಲನೇ ದಿವಸ ಅಂತ ಹೇಳ್ತೀನಿ ಅಂದ್ರ ಆ ಹಂತದೊಳಗಾಗ್ಲೇ ಇನ್ನೂ ಕಳೆಗಳು ಮೊಳಕೆ ಹೊಡೆದಿರುವುದಿಲ್ಲ. ನೀವು 3 ದಿವಸ 4 ದಿವಸಕ್ಕೆ ಎಂಟ್ರಿ ಆದ್ರಿ ಅಂತಂದ್ರೆ ಕಸಗಳು ಹುಟ್ಟಿ ಬಂದಿರ್ತಾವ. ನೀವು ಹೊಡೆದಂತ ಕಳೆನಾಶಕ ಬೆಳೆದು ನಿಂತ ಕಳೆಗಳನ್ನ ನಿಯಂತ್ರಣ ಮಾಡುವುದಿಲ್ಲ. ಸೊ ಹಾಗಾಗಿ ಬೀಜ ಹಾಕಿ ಅಥವಾ ನಾಟಿ 2 ಪದ್ಧತಿ ಮಾಡ್ತೀವಿ ನಾವು. ಬೀಜನೂ ಚೆಲ್ತೀವಿ, ನಾಟಿ ಪದ್ಧತಿ ಹಾಕಿದ ತಕ್ಷಣ ಹೊಡಿರಿ. ಸರ್ ಬೀಜ ಹಾಕ್ತಿವ್ರಿ, ನೀರ್ ಹಾಸಿದ ಮ್ಯಾಗ ಹೊಡಿಬೇಕು, ತೇವಾಂಶ ಇರಬೇಕು. ನಾವು ಬೀಜ ಹಾಕೋ ಮುಂದೆ ಭೂಮಿ ತೇವಾಂಶ ಇರಬೇಕು. ಇಲ್ಲ ಬೀಜ ಹಾಕಿ ಒಣ ಬಿತ್ತನೆ ಮಾಡಿದ್ರೆ ಅಂತಂದ್ರೆ ನೀರ್ ಕೊಟ್ಟು ನೆಕ್ಸ್ಟ್ ಡೇ ನೀವು ಮಾಡ್ಬೇಕು. ಜಮೀನು ಜಾಸ್ತಿ ಇತ್ತಂತಂದ್ರೆ ಎಕರೆ 2 ಎಕರೆ ಒಂದೊಂದ್ ದಿವಸ ಮಾಡ್ಕೊಂತ ಹೋಗ್ರಿ. ಹಂತವಾಗಿ ಬಿತ್ತನೆ ಮಾಡೋದು ಉತ್ತಮ. ಯಾಕಂದ್ರೆ ನೀರು ಕೊಟ್ಟು ಮತ್ತೆ ಹಿಂದಿನ ದಿವಸ ನೀವು ವಿತಿನ್ 2 ದಿವಸದೊಳಗೆ ನೀವು ಸಿಂಪರಣೆ ಮಾಡ್ಬೇಕಂತ ಹೇಳ್ತೀನಿ. ನೀವು ತಡ ಮಾಡಿದ್ರೆ ಅಂದ್ರೆ ಕಳೆಗಳು ಮೊಳಕೆ ಬಂದು ಅವು ಯಾವುದೇ ಒಂದು ಹತೋಟಿಗೆ ಬರುವುದಿಲ್ಲ. ಪೆಂಡಾಮಿಥಿಲಿನ್ ರಾಸಾಯನಿಕ ಸಿಗ್ತದೆ. ಅದ್ರ ಹೆಸರು ಬೇರೆ ಪೆಂಡಾನ್ ಅಂತೇಳಿ ಸಿಗುತ್ತೆ, ಬೇರೆ ಹೆಸರಲ್ಲಿ ಸಿಗ್ತಾವ. ರ್ಯಾಲೀಸ್ ಇಂಡಿಯಾದವ್ರದ್ದು ಸುಮಾರು ಪ್ರಾಡಕ್ಟ್ಸ್ ಅದಾವ, ಅಂಗಡಿಗಳು ಸಿಗುತ್ತೆ. ಪೆಂಡಾಮಿಥಿಲಿನ್ ಇರುವಂತದ್ದನ್ನ ನೀವು ಬಳಸಬೇಕು. ಇರುವಂತದ್ದು ಬಹಳ ಅದು ನಾವು ಉತ್ತಮವಾದಂತ ಒಂದು ಕಳೆನಾಶಕ, ಅದು ಈರುಳ್ಳಿ ಬೆಳೆಗೆ. ಈರುಳ್ಳಿ ಬೆಳೆ ಮೊಳಕೆ ಪ್ರಮಾಣ ತೊಂದರೆ ಮಾಡಬಹುದಲ್ಲ ಸರ್? ಏನೂ ಆಗುದಿಲ್ಲ. ಯಾವುದೇ ಬೆಳೆಗೆ ಏನೂ ಆಗುದಿಲ್ಲ, ಬೀಜಕ್ಕೂ ಮಾಡುದಿಲ್ಲ. ನೀವು ಸಸಿ ಮಾಡೋ ಪದ್ಧತಿ ಪ್ರಾಕ್ಟೀಸ್ ಮಾಡಿದ್ರು ಏನು ಯಾವುದೇ ಇದಿಲ್ಲ. ಅಲ್ಲೇ ಸೆಲೆಕ್ಟಿವ್ ಹರ್ಬಿಸೈಡ್, ನಾನ್ ಸೆಲೆಕ್ಟಿವ್ ಹರ್ಬಿಸೈಡ್ ಅಂತ ಬರ್ತಾವ. ಸೆಲೆಕ್ಟಿವ್ ಹರ್ಬಿಸೈಡ್ ಅಂದ್ರೆ ನಿಮ್ ಬೆಳೆಗೆ ಯಾವುದೇ ಒಂದು ತೊಂದರೆ ಮಾಡುದಿಲ್ಲ. ನಾನ್ ಸೆಲೆಕ್ಟಿವ್ ಅಂತಂದ್ರೆ ಎಲ್ಲವನ್ನೂ ಕೊಲ್ಲುವಂತ ತಾಕತ್ತಿರ್ತಾವ. ಈಗ ನೀವು ಮೇರಾ 71 ಅಥವಾ ಗ್ಲೈಫೋಸೇಟ್ ಕರ್ಕಿ ಜೈಕಿಗೆ ಹೊಡಿತಿರಲ್ಲ, ಅದು ಹಸರಿದ್ರೆ ಸಾಕು ಸಾಯಿಸುತ್ತಾರೆ. ಇದು ಹಂಗಲ್ಲ. ಸೊ ಆ ಬೆಳೆಗೆ ಏನು ತೊಂದರೆ ಮಾಡುದಿಲ್ಲ.
ಸೊ ಸ್ವಲ್ಪ ಮಿಶ್ರ ಬೆಳೆ ಪದ್ಧತಿ ನೀವು ಅನುಸರಿಸುವಾಗ ಜಾಗೃತಿಕತೆಯಿಂದ ಆ ಬೆಳೆಗೆ ಅದು ರೆಕಮೆಂಡೇಶನ್ ಮಾಡ್ಯಾರಲ್ಲ ಅಂತ ತಿಳ್ಕೊಂಡು ಸಿಂಪಡಣೆ ಮಾಡಿ. ಯಾಕಂದ್ರೆ ಈಗ ಈರುಳ್ಳಿ ಒಳಗೆ ಗದಗ ಕಡೆ ಚಿಲ್ಲಿ ಹಾಕ್ತಾರ, ಕಾಟನ್ ಹಾಕ್ತಾರ, ಅಂತಲ್ಲೇ ಅದಕ್ಕೆ ರೆಕಮೆಂಡೇಶನ್ ಅದಾವಿಲ್ಲ ಅನ್ನೋದು ನೀವು ಮಾಹಿತಿ ತಗೊಂಡು ಏಕದಳ ದ್ವಿದಳ ದಾನ ಅಂತ ಈಗ ಅಂದ್ರೆ ಮಿಶ್ರ ಬೆಳೆ ಪದ್ಧತಿ ಒಳಗ ಈರುಳ್ಳಿಗೆ ಮಾತ್ರ ಇನ್ನೊಂದು ರೈತರು ಸುಮಾರು ಜನ ನನ್ಗ ಫೋನ್ ಮಾಡಿದಾಗ, ಸರ್ ನೀವು ಹೇಳಿದ್ರಿ ಪೆಂಡಾಮೆಥಿಲ್ ನಾವು ಹೊಡೆದೆ ಆದ್ರೂ ಕಸ ಬಂತು. ನಾನು ಫಸ್ಟ್ ಕೇಳುದು ನೀರ್ ಎಂದ್ ಹಾಸಿದ್ರಿ, ಅಥವಾ ನೀವು ಹಾಕೋಕ್ಕಿಂತ ಮೊದಲೇಕೇನು ಮಳೆ ಆಗಿತ್ತೋ ಹೆಂಗೋ, ಇದನ್ನೆಲ್ಲ ಪ್ರಶ್ನೆ ಮಾಡ್ತೀವಿ. ಈಗ ನೀವು ಏನ್ ಮಾಡ್ತೀರಿ, ಬಿತ್ತಿದ 2 ದಿವಸ ಅಥವಾ 3 ದಿವಸ ಅಂತೀರಿ, ಹಿಂದೆ ಹಸಿ ಆದ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಅದು ಹೆಂಗಂತಂದ್ರ ಹಸಿ ಆಯ್ತು ಅಂದ್ರ 3 ದಿವಸ ಒಳಗಡೆ ನೀವು ಬೀಜ ಬಿತ್ತಿರಿ, ನಾಟಿ ಮಾಡಿರಿ, ಬಿಟ್ರಿ. ಯಾಕಂದ್ರೆ ಒಂದ್ಸರಿ ಮಣ್ಣು ತೊಯ್ತಂತಂದ್ರ ಕಳೆಗಳು ಮೊಳಕೆ ಹೊಡ್ಯಾಕ್ ಸ್ಟಾರ್ಟ್ ಆಗ್ತವೆ. ಸೊ ಒಣ ನೆಲ ಇತ್ತು ಅಂತಂದ್ರ 2 ದಿನದಿಂದ 3 ದಿವಸ ಒಳಗಡೆ ಹೊಡ್ಕೊಡ್ರಿ ಬೀಜ ಬಿತ್ತಿ. ಇಲ್ಲ ಮಳೆ ಆಗಿತ್ತು ಅಂತಂದ್ರೆ ಇಮಿಡಿಯೇಟ್ ಸಿಂಪರಣೆ ಮಾಡ್ರಿ, ನೀವು ನಾಟಿ ಮಾಡ್ರಿ, ಏನ್ ತೊಂದ್ರೆ ಆಗಲ್ಲ. ಈ ಬಿತ್ತಿದಿಂದ ಒಣ ಭೂಮಿ ಇದ್ರು ನೋಡ್ಕೋಬಹುದು ಸರ್. ಒಣ ಅಂದ್ರೆ ಹಸಿ ಇರ್ಬೇಕು, ಅಂದ್ರೆ ನೀವು ಅದು ಜಾಸ್ತಿ ನೀವು ಬಿತ್ತನೆ ಮಾಡಿಲ್ಲ ಅಂದ್ರೂ ಕೂಡ ಬಿತ್ತನೆ ಮಾಡಿಲ್ಲ ಅಂದ್ರೂ ಕೂಡ ಮಳೆ ಬಿದ್ರೆ ನೀವು ಸಿಂಪರಣೆ ಮಾಡ್ಬೇಕು. ಸಿಂಪರಣೆ ಮಾಡಿ 35 ದಿವಸ ನಿಮ್ಗೆ ಕಂಟ್ರೋಲ್ ಸಿಗುತ್ತೆ. ಒಂದು 700 ml ಬಾಟಲ್ ಸಿಗ್ತಾವ. ಈಗ ಮೊದಲು ಲೀಟರ್ ಇದ್ದು ಅಷ್ಟಕ್ಕೆ ನೀವು ಕನಿಷ್ಠ ಏನಿಲ್ಲ ಅಂದ್ರೆ 280 ರಿಂದ 300 ರೂಪಾಯಿ ಸಿಗುತ್ತೆ. ಬಹಳ ಕಡಿಮೆ ಸರ್, ಬಹಳ ಕಡಿಮೆ. ಅದು ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ. ನೀವು ಒಂದೂವರೆ ಸಾವಿರದೊಳಗೆ ನೀವು 1 ಎಕರೆ ನೀವು ಆರಾಮ್ಸೆ ಕಳೆಗಳ ಹತೋಟಿ ಮಾಡಬಹುದು. ಈಗ ನೀವೆಲ್ಲ ಪ್ಲಾಟ್ ವೀಕ್ಷಣೆ ಮಾಡಿದ್ರಿ, ಕಳೆನೇ ಇಲ್ಲ ಹೆಂಗ್ ಮಾಡಿರಿ ಅಂತ ಹೇಳಿದ್ರಿ. ಒಂದೇ ಒಂದು ಸ್ಪ್ರೇ ಕೊಟ್ಟಿನಿ, ಒಂದೇ ಸ್ಪ್ರೇ. ಅಕಸ್ಮಾತ್ ನೀವು ಪೆಂಡಾಮೆಥಿಲ್ ನೀವು ಏನಾದ್ರೂ ಕೊಡಕ್ ಆಗ್ಲಿಲ್ಲ, ಅನಾನುಕೂಲ ಆತು, ಈಗ ಇದಕ್ಕೆ ಹೆಂಗಂದ್ರೆ ಕೆಮಿಕಲ್ ತಂದಿಟ್ಟ ಬಿತ್ತನೆಗೆ ಪ್ಲಾನ್ ಮಾಡ್ಬೇಕು ಸರ್. ಇದನ್ನ ಪೆಂಡಾಮೆಥಿಲ್ ಯಾವ ಬೆಳೆಗಾದ್ರೂ ನೋಡ್ಕೋಬಹುದು. ಆ ಬೆಳೆಗಳು ರೆಕಮೆಂಡೇಶನ್ ಗೋಧಿ ಹೊಡಿಬಹುದು, ಶೇಂಗಾ ಹೊಡಿಬಹುದು, ಸೆಲೆಕ್ಟಿವ್ ಹೆರ್ಬಿಸೈಡ್ ಕ್ರಾಪ್ಗಳು ರೆಕಮೆಂಡೇಶನ್ ಅದ್ರ ಮ್ಯಾಗ ಕೊಟ್ಟಿರ್ತಾನೆ ಯಾವ ಬೆಳೆಗಳೊಳಗ ಅಂತ ಹೇಳಿ. ಅದ್ರ ಹೊಡೆಯುವ ಹಂತ ಮಾತ್ರ ಬಿತ್ತನೆ ಮಾಡಿ 3 ದಿವಸ ಒಳಗಡೆನೆ ಅದು ಯಾವುದೇ ಬೆಳೆಗೆ ಕಾಯಿಪಲ್ಯಕ್ಕೆ ಬರ್ತೈತಿ. ಅದೇ ಮಿಶ್ರ ಬೆಳೆ ಇದ್ದಾಗ ಸ್ವಲ್ಪ ಹುಷಾರಾಗಿ. ಈಗ ನೀವು ಅದ್ರೊಳಗೆ ಏನೋ ಬೀನ್ಸ್ ಹಾಕಿರಪ್ಪ ಟೊಮೆಟೊಕ್ಕೂ ಪೆಂಡಾಮೆಥಿಲ್ ರೆಕಮೆಂಡ್ ಐತಿನಿ, ಅದ್ರ ಬೀನ್ಸ್ ಕಂಟ್ರೋಲ್ ಆಗಿ ಹೋಗ್ತೈತಿ, ಅದು ಸತ್ತು ಹೋಗುತ್ತೆ. ಸೊ ಅಲ್ಲಿ ಬೀನ್ಸ್ಗೆ ಲ್ಯಾಸೋ ಅಂತ ಬರ್ತೈತಿ, ಅಲಕ್ಲೂರ್ ಅಂತ ಹೇಳಿ. ಸೊ ಅವು ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ನಾವ. ಸೊ ನೀವು ಯಾವ ಬೆಳೆ ಮಾಡಕತ್ತೀರಿ, ಯಾವ ರಾಸಾಯನಿಕ ಬೇಕು ಅಂತ ಹೇಳಿ ಸ್ವಲ್ಪ ಮುಂಚಿತವಾಗಿ ತಜ್ಞರನ್ನ ಕೇಳ್ಕೊಂಡ್ರಂತಂದ್ರೆ ನಿಮ್ಗೆ ಒಳ್ಳೆ ಅದು ಮಾಹಿತಿ ಸಿಗುತ್ತೆ ಸರ್. ಈಗ ಪೆಂಡಾಮೆಥಿಲ್ ನಾವು ಯೂಸ್ ಮಾಡ್ತೀವಲ್ಲ ಸರ್, ಪ್ರೀ ಎಮರ್ಜೆಂಟ್. ಸೊ ನಾವು ಅದ್ರ ಜೊತೆ ಈಗ ಈರುಳ್ಳಿ ಜೊತೆ ನಾವು ಚಿಲ್ಲಿ ಮಿಕ್ಸ್ಡ್ ಚಿಲ್ಲಿ ರೆಕಮೆಂಡೇಶನ್ ಐತಿ ಸರ್. ಚಿಲ್ಲಿಗೆ ಅದಕ್ಕೆ ಹೇಳಿದೆ ಕ್ರಾಪ್ ಯಾವ್ಯಾವು. ಈ ಕ್ಯಾಬೇಜ್ ನಾವು ಆನಿಯನ್ ಹಚ್ತಾರ, ಅಲ್ಲೂ ರೆಕಮೆಂಡೇಶನ್ ಐತಿ ಸರ್, ಏನ್ ತೊಂದ್ರೆ ಇಲ್ಲ. ಟೊಮೆಟೊಗೂ ರೆಕಮೆಂಡೇಶನ್ ಐತಿ. ಅಲ್ಲಿ ಏನಾರ ರಾಜಗಿರಿ ಸೊಪ್ಪು ಇತ್ತು, ನೀವೇನಾದ್ರು ಮೂಲಂಗಿ ಹಾಕಿದ್ರಿ, ಇಂಥವು ಇದ್ವು ಅಂತಂದ್ರೆ ಅವು ಹಾಳಾಗ್ತಾವ. ಅಗಲ ಎಲೆ ಇರ್ತೈತಿ, ಅದ್ರ ಬರೆದಿರ್ತಾನೆ ಯಾವ ಬೆಳೆಗೆ ಈಗ ರಾಸಾಯನಿಕನ ಬಳಕೆ ಮಾಡಬಹುದು ಅಂತ ಹೇಳಿ ಅದು ಕೊಟ್ಟ ಬಿಟ್ಟಿರ್ತಾನೆ. ಲೀಫ್ಲೆಟ್ ಇರ್ತೈತಿ, ಕನ್ನಡದಾಗೂ ಐತಿ. ಅದನ್ನ ಓದ್ಕೊಂಡು ನೀವು ಬಳಕೆ ಮಾಡಿ. ನಂತರ ಸರ್ ಈ ಕಳೆ ಬಂದ ನಂತರ ಈಗ ಈ ಕಳೆ ಬಂತು, ಈಗ ಹೊಡ್ಯಾಕ್ ಆಗ್ಲಿಲ್ಲ, ಸಪೋಸ್ ಪೆಂಡಾಮೆಥಿಲ್ ಸಿಗ್ಲ ಏನೋ ಅನಾನುಕೂಲ ಆಯ್ತು, ಒಂದು 20 ದಿವಸ ಒಳಗಡೆ ಆಕ್ಸಿಫ್ಲೋರೋಫಿನ್ ಅಂತ ಹೇಳಿ ಬರುತ್ತೆ. ಆಕ್ಸಿ ಗೋಲ್ಡ್ ಅಂತ ಮಾರ್ಕೆಟ್ ನಾಗ ಸಿಗುತ್ತೆ. ಅದ್ರದ್ದು ಎಷ್ಟಪ್ಪ ಅಂದ್ರೆ ಪ್ರಮಾಣ 1 ml ಅಂದ್ರೆ 0.75 ml. ಜಾಸ್ತಿ ಹಾಕಂಗಿಲ್ಲ, ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಬೆಳೆ ಮೇಲೆ. ಅಂದ್ರೆ ಒಂಥರ 1 ಲೀಟರ್ಗೆ ಎಷ್ಟು 0.75 ml 0.75 ml ಅಂದ್ರೆ ಒಂದೂ ಅಲ್ಲ ಅಂತ 10 ಲೀಟರ್ಗೆ 7.5 ml. 10 ಲೀಟರ್ 7.5 ml. 10 ಲೀಟರ್ ನೀರಿಗೆ 7.5 ml. ಆ ಪ್ರಮಾಣದಾಗ ನೀವು ಸ್ಟ್ಯಾಂಡಿಂಗ್ ಕ್ರಾಪ್ ನಾಗೂ ಹೊಡಿಬಹುದು. ಯಾಕಂದ್ರೆ 20 ದಿವಸ ಅಂದ್ರೆ ಮೊಳಕೆ ಬಂದಿರ್ತ ಬೆಳೆ ಇರುತ್ತೆ. ಸಣ್ಣ ಕಸ ಏನ್ ಸಣ್ಣ ಕಸ ಇರುತ್ತಲ್ಲ ಅವನದು ನಾಶ ಮಾಡುತ್ತೆ. ಸರ್ ಈಗ ಅದು ಚಿಲ್ಲಿ ಮ್ಯಾಗ ಎಫೆಕ್ಟ್ ಆಗತ್ತಲ್ಲ. ಚಿಲ್ಲಿಗೆ ರೆಕಮೆಂಡೇಶನ್ ಇಲ್ಲ, ಆನಿಯನ್ಗೆ ಬಳಕೆ ಮಾಡ್ರದ. ಈಗ ಇನ್ನೂ ಒಂದು ಮಾರುಕಟ್ಟೆಗಳಿಗೆ ಏನ್ ಮಾಡ್ತಾರ ಅಂದ್ರೆ ಕಾಂಬಿನೇಷನ್ ಕೊಡಕತ್ತಾರ. ಟರ್ಗಾ ಸೂಪರು ಇದು ಪೆಂಡಾಮೆಥಿಲ್ ಹಾಕ್ರಿ, ಅಗತ್ಯ ಇಲ್ಲ. ಮಾರ್ಕೆಟ್ ಯಾರು ಕೊಡ್ತೀವಿ ಸರ್? ಅದೇ ಅಲ್ಲಿ ಎಜಲ್ದು ಏನ್ ಕೆಲಸ ಮಾಡುತ್ತಂದ್ರ ಯಾವ ಸಣ್ಣ ಕಳೆ ಹುಟ್ಟಿದ್ವು ಅಂತಂದ್ರೆ, ಈಗ ಮಳೆ ಆತಂತ ಹೇಳಿದ್ ನೋಡು, ಈಗ ಮಳೆ ಆತ ನಾವು 3-4 ದಿವಸದಿಂದ ಆದ್ರೆ ನೀವು ಪೆಂಡಾಮೆಥಿಲ್ ನೋಡುದು ಯಾವಾಗ ಬಿತ್ತನೆ ಮಾಡಿದ ಮೇಲೆ ಅಲ್ಲಿ 5-6 ದಿವಸ ಹೋಗಿರ್ತೈತಿ. ಅಂತ ಟೈಮ್ನಾಗ ನೀವು ಮಿಕ್ಸ್ಡ್ ಹೋಗ್ಬೋದು. ಯಾಕಂದ್ರೆ ಸಣ್ಣ ಕಸ ಕಂಟ್ರೋಲ್ ಮಾಡಕ ಆಕ್ಸಿಫ್ಲೋರೋಫಿನ್ ಕೆಲಸ ಮಾಡುತ್ತ, ನೀವು ಹುಟ್ಟಿದೇ ಇರತಕ್ಕಂತ ಕಳೆಗಳನ್ನ ಕಂಟ್ರೋಲ್ ಮಾಡಕ ಪೆಂಡಾಮೆಥಿಲ್ ಕೆಲಸ ಮಾಡುತ್ತೆ. ಅವಾಗ ನೀವು ಮಿಕ್ಸ್ ಮಾಡಬಹುದು. ಇಲ್ಲ ಅಂದ್ರೆ ಒಂದೇ ರಾಸಾಯನಿಕ ಸಾಕು.